ಅಂತೂ ಇಂತೂ ಗೋವಾ ತಲುಪಿದ್ದಾರೆ. 5 ಭರ್ಜರಿ ಆನೆಗಳನ್ನು ಕರ್ಕೊಂಡು ಹೋಗಿದ್ದೀರಾ. 2 ದೊಡ್ಡ ಹೆಣ್ಣಾನೆ ಇದೆ, ಒಂದು ಮೀಡಿಯಂ ಸೈಜ್ ಹಾಫ್ ಇದೆ, 3 ಆನೆ ಇದೆ. ನಮ್ಮ ಕರ್ನಾಟಕ ಫಾರೆಸ್ಟಿಂದ ಬಂದಿಲ್ಲ ಅನ್ನೋದು ನಮ್ಮ ಆಫೀಸರ್ಸಿಂದ ಗೊತ್ತಾಗುತ್ತೆ. ಅದು ಹೇಗೆ ದಾರಿ ತಪ್ಪಿ ಬಂದಿರುತ್ತೆ? 100, 200, 300 ವರ್ಷಗಳಿಂದ ಆನೆ ಕಾರಿಡಾರ್ಸ್ ಇದ್ದಾವೆ, ಅಲ್ಲಿ ಅವು ಫ್ರೀಯಾಗಿ ಮೂವ್ ಆಗ್ತವೆ. ಈಗೇನಾಗಿದೆ, ಆನೆ ಪಥಗಳೆಲ್ಲ ಬ್ರೇಕ್ ಡೌನ್ ಆಗಿದೆ, ಫ್ರ್ಯಾಗ್ಮೆಂಟ್ ಆಗಿದೆ. ನಮಸ್ಕಾರ, ಇದು ಫಾರೆಸ್ಟ್ ಡೈರೀಸ್. ಫಾರೆಸ್ಟ್ ಡೈರೀಸ್ನಲ್ಲಿ ಆನೆಯ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ಜೊತೆ ರಿಟೈರ್ಡ್ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ TJ ರವಿಕುಮಾರ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಕಳೆದ ಸಂಚಿಕೆಯಲ್ಲಿ ನೀವು ಗೋವಾದ ಟ್ರಿಪ್ಪು, ನಮ್ಮ ಕರ್ನಾಟಕದವರಿಗಾಗಲಿ ಬಾಂಬೆ ಮಹಾರಾಷ್ಟ್ರದವರಿಗಾಗಲಿ ಗೋವಾ ಟ್ರಿಪ್ ಅಂತಂದರೆ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಇವರ ಗೋವಾ ಟ್ರಿಪ್ ಅಂತೂ ತುಂಬಾ ಮಜಾ ಇದೆ. ನಾವು ಯಾರೂ ಕೂಡ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರೋವಂತಹ ಗೋವಾ ಟ್ರಿಪ್. ಅಂತೂ ಇಂತೂ ಗೋವಾ ತಲುಪಿದ್ದಾರೆ. ಜೊತೆಗೆ 5 ಭರ್ಜರಿ ಆನೆಗಳನ್ನು ಕರ್ಕೊಂಡು ಹೋಗಿದ್ದೀರಾ. ಸೊ ಹೋದ ನಂತರ ಏನಾಯಿತು ಅಂತ? ನಾವು ಅಲ್ಲಿಗೆ ವಾಲ್ಪೋಯಿಗೆ ಅರೌಂಡ್ 3 ಗಂಟೆ ಸುಮಾರಿಗೆ ತಲುಪಿದ ಮೇಲೆ ನಮಗೆ ಗೆಸ್ಟ್ ಹೌಸ್ ಪ್ರೊವೈಡ್ ಮಾಡಿದರು, ಜೀಪ್ ಪ್ರೊವೈಡ್ ಮಾಡಿದರು. ಸೊ ನಮ್ಗೆ ಏನೇನು ಸ್ಟೇಗೆ ಏನೇನು ಬೇಕೋ ಅಷ್ಟೆಲ್ಲ ಅನುಕೂಲಗಳನ್ನ ಅವ್ರು ಮಾಡಿಕೊಟ್ರು. ಅವತ್ತು ನಮ್ಮ ಕಾರ್ಯಕ್ರಮ ಏನಿತ್ತು ಅಂದರೆ, ಅವತ್ತು ಅಲ್ಲಿಯ ಆಫೀಸರ್ಸ್ನ ಮೀಟ್ ಮಾಡೋದು. ಅಲ್ಲಿಯ ಆಫೀಸರ್ಸು CCF ಇದ್ದರು, ವೈಲ್ಡ್ ಲೈಫ್ಗೆ ಒಂದು ಡಿವಿಷನ್ ಇದೆ, ಬೇರೆಕ್ಕೂ ಡಿವಿಷನ್ ಇದೆ, ಬೇರೆ ಬೇರೆ DFಗಳು ಇರ್ತಾರೆ. ಸೊ ಅವ್ರನ್ನೆಲ್ಲ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ಅದು ಸ್ವಲ್ಪ ಅವರು ಸ್ವಲ್ಪ ಪರಿಚಿತರಾಗಬೇಕಲ್ವ. ಸೊ ಪರಿಚಿತರಾದ್ವಿ. ನಾಳೆಗೆ ಮತ್ತೆ 11 ಗಂಟೆಗೆ ಸೇರೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವು ಕಾಡಾನೆಗೆ ಹೋಗೋದಕ್ಕಿಂತ ಅದರ ಮಾಹಿತಿ ತಿಳ್ಕೊಳ್ಳೋದು ಭಾಳ ಮುಖ್ಯ ಇದೆ. ಯಾವ ಕಡೆಗೆ ಡ್ರೈವ್ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಅಲ್ಲಿ ದಾರಿನಲ್ಲಿ ಎಷ್ಟು ವಿಲೇಜಸ್ ಬರ್ತವೆ, ಆ ವಿಲೇಜಸ್ ಜನ ಹೊರಗಡೆ ಬರದಂಗೆ ಯಾವ ರೀತಿಯ ಒಂದು ಅನೌನ್ಸ್ಮೆಂಟ್ ಮಾಡಬೇಕು. ಯಾಕೆಂದರೆ ನಾವು ಅವ್ರಿಗೆಲ್ಲ ಗೊತ್ತಿಲ್ಲದೇ ನಾವು ಡ್ರೈವ್ ಮಾಡಿದರೆ, ಇದು ದಡ ಓಡಿದರೆ ಅಲ್ಲೇನಾದ್ರು ಕ್ಯಾಶುಯಾಲಿಟಿ ಆದರೆ ಏನಾದರೂ ಆದರೆ ಸ್ವಲ್ಪ ಅಷ್ಟೊಂದೆಲ್ಲ ಎಲ್ಲ ಆ್ಯಂಗಲಿಂದ ಯೋಚನೆ ಮಾಡಬೇಕು. ಒಂದು ಫುಲ್ ಕಂಪ್ಲೀಟ್ ಒಂದು ಸರ್ಕಲ್ 360 ಡಿಗ್ರಿ ಮಾಡಲೇಬೇಕಾಗತ್ತೆ. ಸೊ ಅದನ್ನು ನೆಕ್ಸ್ಟ್ ಡೇ 11 o'clock ಎಲ್ಲ ಆಫೀಸರ್ಸ್ ಅವರು ಕರೆದ್ರು. ಒಂದು ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಮ್ಯಾಪ್ಸ್ ಎಲ್ಲ ನೋಡಿದ್ವಿ. ಅಲ್ಲಿವರೆಗೆ ಅವ್ರಿಗೆ ಏನೇನು ಮಾಹಿತಿ ಇದೆ ಅವ್ರ ಸಿಬ್ಬಂದಿಯವರಿಗೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದು ಮತ್ತು ನೀವು ಕೂಡ ಫೀಲ್ಡ್ ವೆರಿಫಿಕೇಷನ್ ಮಾಡಬೇಕು ಅಂತ ಆಯಿತು. ನಿಮಗೂ ಒಂದು ಕ್ಲಾರಿಟಿ ಬೇಕಾಗುತ್ತೆ. ನಮಗೆ ಅನ್ನೋದಕ್ಕಿಂತ ನಮ್ಮ ಮಾವುತರುಗಳಿಗೆ ಎಕ್ಸಾಕ್ಟ್ಲಿ ಆನೆ ಹೋಗೋದಕ್ಕೆ ನಮ್ಮ ಟೀಮ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಾಯಿತು. ಸರಿ ಆಯಿತು, ಮಧ್ಯಾಹ್ನ ಮೇಲೆ ಹೋಗೋಣ ಅಂತಾಯಿತು. ಮಧ್ಯಾಹ್ನ ಮೇಲೆ ಒಂದು ರೌಂಡು ಸುಮ್ಮನೆ ಪೆರಂಬುಲೇಷನ್ ಹೋದ್ವಿ. ಪೆರಂಬುಲೇಷನ್ ಅಂದರೆ ಕಾಡಿನಲ್ಲಿ ಸುತ್ತಾಟ ಮಾಡೋವಂಥದ್ದು, ಅಬ್ಸರ್ವ್ ಮಾಡೋವಂಥದ್ದು. ಓಕೆ, ಅದನ್ನು ಯೂಶಲಿ ಶೂಟಿಂಗ್ ಇದರಲ್ಲಿ ನಾವು ರೆಕ್ಕಿ ಅಂತ ಹೇಳ್ತೀವಿ, ಒಂದು ಜಾಗ ನೋಡ್ಕೊಂಡು ಬರೋದು. ಇಲ್ಲ, ನಮ್ಮ ಪೆರಂಬುಲೇಷನ್ ಅಂದರೆ ನೀವು ಗಸ್ತು ಅಂತ ಇಟ್ಕೊಳ್ಳಿ. ಗಸ್ತು, ಓಕೆ, ಕನ್ನಡದಲ್ಲಿ ಗಸ್ತು ತಿರುಗಾಟ ಮಾಡೋವಂಥದ್ದು. ಪೆರಂಬುಲೇಷನ್ ಹೋದ್ವಿ, ಸುತ್ತಾಟ ಎಲ್ಲ ಮಾಡಿದ್ವಿ. ಅಲ್ಲಿ ಮತ್ತು ಯಾವ ಥರ ಬಂದಿದೆ, ಏನು ಬಂದಿದೆ, ಯಾವ ಪ್ಲೇಸ್ ಅಲ್ಲಿಗೆ ಹತ್ತಿರ, ಅವು ಇದ್ದ ಜಾಗಕ್ಕೆ ಇನ್ನೂ ನಾವು ಹೋಗಿಲ್ಲ. ಓಕೆ, ಅವನ್ನೇನು ನಾವು ಮಾತಾಡ್ಸೋಕ್ಕೆ ಹೋಗಿಲ್ಲ, ನೋಡೋಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಜಸ್ಟ್ ವಿ ಕಲೆಕ್ಟೆಡ್ ಆಲ್ ದ ಇನ್ಫಾರ್ಮೇಷನ್ ಅಬೌಟ್ ದ ಇದು. 2 ದೊಡ್ಡ ಹೆಣ್ಣಾನೆ ಇದೆ, ಒಂದು ಮೀಡಿಯಂ ಸೈಜ್ ಕಾಫ್ ಇದೆ. ಓಕೆ, ಒಟ್ಟು 3 ಆನೆ ಇದೆ. ಗಂಡಿಲ್ಲ, ಅಷ್ಟು ಕನ್ಫರ್ಮ್ ಆಯ್ತು. ಹೌದು, ಗಂಡಿಲ್ಲ ಅಂತ. ಆಮೇಲೆ ಅಲ್ಲಿ ಅವರು ಕೆಲವರೆಲ್ಲ ಒಂದೊಂದು ಸಣ್ಣದಾಗಿ ಫೋಟೋಗ್ರಾಫ್ಸ್ ತೋರಿಸ್ತಾಯಿದ್ರು. ತುಂಬ ದೂರದಿಂದ ಚಿಕ್ಕ ಮತ್ತು ಆವಾಗ ಅಷ್ಟೊಂದೆಲ್ಲ ಈ ಫೋಟೋಸು ಅದು ಇದೆಲ್ಲ ಓಡಾಡ್ತಿದ್ದ ಸಮಯ ಅಲ್ಲ. ಮೊಬೈಲು ಆಗಷ್ಟೇ ಇಂಟ್ರೊಡ್ಯೂಸ್ ಆಗಿತ್ತು. ಭಾಳ ಉದ್ದುದ್ದವಾದ ಮೊಬೈಲ್ ಇದ್ದು, ಸಿಮ್ ಕಾರ್ಡು. ನೀವು ಕಾಲ್ ಮಾಡೋಕ್ಕೂ ದುಡ್ಡಾಗೋದು, ಕಾಲ್ ರಿಸೀವ್ ಮಾಡೋಕ್ಕೂ ದುಡ್ಡಾಗೋದು, ಆ ಥರ ಎಲ್ಲ ಇತ್ತು. ಸೊ ಆಮೇಲೆ ಅದು ನೆಕ್ಸ್ಟ್ ಡೇ ಎಲ್ಲ ಪೂರ್ತಿ ಪೆರಂಬುಲೇಷನ್ನು ಟೈಪೇ ಆಯಿತು. ಆಮೇಲೆ ಕಂಟಿನ್ಯೂಸ್ ಆಗಿ ಮೀಟಿಂಗ್ಸ್ ಆಯಿತು, 1 or 2 days.
ಹೋದ್ಮೇಲೆ ಹಂಗಾದ್ರೆ 2 days ನೀವು ಆನೆಗಳನ್ನ ಇಲ್ಲ ಇಲ್ಲ ಹತ್ರ ಬರೀ ನಮ್ಮ ಹೋಗ್ಲೇ ಇಲ್ಲ. ಆನೆಗೂ ರೆಸ್ಟ್ ಬೇಕಿತ್ತಲ್ಲ, ನಮ್ಮ ಆನೆಗೂ Okay. ರೆಸ್ಟ್ ಬೇಕಿತ್ತು. ಹಾ ಹಾ ಅಂದ್ರೆ ಹೋದ ಬಹಳಷ್ಟು ತಕ್ಷಣ ಹಾ, ರೆಡಿ ಆಗಕ್ಕಾಗಲ್ಲ. ಬೇಡ ಬೇಡ ಅಂತಾನೆ ನಾವು ಹಾ, ಡಿಸೈಡ್ ಮಾಡಿದ್ವಿ. ಹಾ, ಆಮೇಲೆ ನಮ್ಮ ಅವತರು ಆನೆ ಹತ್ತಿರಕ್ಕೆಲ್ಲ ಓಡಾಡ್ಕೊಂಬಂದರು, ಯಾವ ಜಾಗದಲ್ಲಿದೆ ಏನಿದೆ ಅಂತ. ಅವರು ಇನ್ಫಾರ್ಮೇಷನ್ನು ಪ್ರಕಾರ ಥರ್ಡ್ ಡೇ ವಿ ವೆಂಟ್ ಟು ದಿ ಸ್ಪಾಟ್ ವಿತ್ ಎಲಿಫೆಂಟ್. ಹ್ಮ್, ಹ್ಮ್, ಅದೇನಾಗಿದೆ, ಗೋವಾದಲ್ಲಿ ಕ್ಯಾಶ್ಯೂ ಜಾಸ್ತಿ ಬೆಳೀತಾರೆ, ಹ್ಮ್, ಹ್ಮ್. ಫೆನ್ನಿ ತಯಾರಿಕೆಗೋಸ್ಕರ. ಮತ್ತು ಹೌದು, ಕ್ಯಾಶ್ಯೂನು ಕೂಡ ಕ್ಯಾಶ್ಯೂ industry, ಹೌದು. ಸೀಡ್ಸನ್ನು ಸೇಲ್ ಮಾಡೋವಂಥದ್ದು ಹ್ಮ್. ಮಾಡಿದ್ದಾರೆ. ಒಂದು 500 ಹೆಕ್ಟ್ರು 600 ಹೆಕ್ಟ್ರು ಭಾಳ ದೊಡ್ಡ ಲಾರ್ಜ್ ಜಂಕಲ್ ಮಾಡಿದ್ದಾರೆ. ಹ್ಮ್. ಬಟ್ ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಇಲ್ಲ ಅಂದರೆ ಮೋಸ್ಟ್ಲಿ ಆ ಫ್ರೂಟಿಂಗ್ ಬಂದಾಗ ಹೋಗಿ ತಗೊಂಬರ್ತಾರೋ ಏನೋ ಹೌದು, ಗೊತ್ತಿಲ್ಲ. ಅದೊಂಥರ ಆಲ್ಮೋಸ್ಟ್ ಹೆಚ್ಚಿನಲ್ಲೆಲ್ಲ ಬರೀ ಬೆಟ್ಟಗಳಲ್ಲಿ ಬೆಳೆದ್ಬಿಟ್ಟಿರ್ತಾರೆ, ಬೆಳೆದಿರೋ ವೈಲ್ಡ್ ಆಗೇ wild ಆಗೇ ಬೆಳೀತಾರೆ. ಪ್ರೆಟಿ ಮಚ್. ಆ ಫ್ರೂಟ್ಸ್ ಬಂದಾಗ ತೊಗೊತಾರೆ, ಅದನ್ನು ಬರ್ತಾರೆ. ಸೊ ಅದನ್ನು ಉಪಯೋಗ ಮಾಡ್ತಾರೆ. ಅದೇನಾಗಿದೆ, ಎಲ್ಲ ಮರ ದೊಡ್ಡವಾಗಿದ್ದಾವೆ, ಕ್ಯಾಶ್ಯೂ ಮರ ಮೇಲ್ಗಡೆ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಪ್ರೂನಿಂಗ್ ಯಾವುದೂ ಆಗಲಿಲ್ಲ. ಹಾಂ, ಪ್ರೂನಿಂಗ್ ಆಗಿಲ್ಲ, ಮೇಂಟೆನೆನ್ಸ್ ಆಗಿಲ್ಲ. ಈ ಕಾಡೇ ಆಗ್ಬಿಟ್ಟಿದೆ. ಕಾಡೆ ಟೈಪೇ ಆಗಿದೆ, ಕಾಡು ಟೈಪೇ ಆಗಿದೆ. ಕೆಳಗಡೆ ಮಾತ್ರ ಒಂದು 10ರಿಂದ 12 ಅಡಿ 15 ಅಡಿಯಷ್ಟು ಗ್ಯಾಪ್ ಇದೆ. ಅಷ್ಟು ದೊಡ್ಡ ಮರ ಆಗಿದ್ದಾವೆ. ಆನೆಗಳಿಗೆ ಬೇಕಾದಂಗೆ ಓಡಾಡ್ತವೆ ಹಗಲೆಲ್ಲ ಅಲ್ಲಿ ಶೆಲ್ಟ್ರ್ ತೊಗೋತವೆ. ನೀರಂತೂ ಹತ್ತಿರ ಇದೆ, ತೊಗೊತವೆ. ಆಮೇಲೆ ಬಂದು ರಾತ್ರಿ ಹೊತ್ತು ಕ್ರಾಪು ಅದು ಇದು ಮಾಡ್ತವೆ, ಮತ್ತೆ ಹೋಗಿ ಬೆಳಿಗ್ಗೆ ಅಲ್ಲಿ ಇರ್ತವೆ. ಸೊ ದಿಸ್ ಈಸ್ ದಿ ಏನು ಡೈರಿ ಆಫ್ ದಿ ವೈಲ್ಡ್ ಎಲಿಫೆಂಟ್ಸ್. ಓಕೆ, ಡೈಲಿ ರೊಟೀನ್ ಜಾಬ್ ಆಫ್ ದಿ ಎಲಿಫೆಂಟ್ಸ್. ಅವು ವಾಪಸ್ ಹೋಗೋಕ್ಕೆ ಮಾಡಿಲ್ಲ. ಈ ಥರ ಅಲ್ಲಿ ಏನಾಗಿದೆ, ಸಾವಂತವಾಡಿ ಅಂತೇಳಿ ಒಂದು ಪ್ಲೇಸ್ನ ಐಡೆಂಟಿಫೈ ಮಾಡಿದರು ಅಲ್ಲಿಯವರು, ನಮ್ಮವರು ಸೇರಿ. ಸರ್ ಬಂದಿದ್ದರೆ ನಮ್ಮ ಕರ್ನಾಟಕ ಫಾರೆಸ್ಟಿಂದ ಬಂದಿಲ್ಲ ಅನ್ನೋದು ನಮ್ಮ ಆಫೀಸರ್ಸಿಂದ ಗೊತ್ತಾಗುತ್ತೆ. ಸರ್ ನಾವ್ಯಾರು ನೋಡಿಲ್ಲ. ಓಕೆ, ಇದು ನಮ್ಮೂರಿನ ಆನೆ ಅಲ್ಲ ಅಂತ ನಮ್ಮ ಕಡೆ ಕರ್ನಾಟಕದವರು ಕನ್ಫರ್ಮ್ ಮಾಡಿಬಿಟ್ರು. ನಮ್ಮ ಕಡೆ ಆನೆ ಅಲ್ಲ, ಗೋವಾದಲ್ಲಂತೂ ಇಲ್ಲ. ಆ ಗೋವಾದಲ್ಲಿ ಗೋವಾ ಕಾಡಿಂದಲ್ಲ, ಇದು ಬಂದಿದ್ರೆ ಮಹಾರಾಷ್ಟ್ರದ್ದು ಆಗಿರಬಹುದು ಅನ್ನೋದು. ಸಿಂಧುದುರ್ಗ ಡಿಸ್ಟ್ರಿಕ್ಟ್, ಸಾವಂತವಾಡಿ ತಾಲೂಕು ಅಂತ ಐಡೆಂಟಿಫೈ ಮಾಡಿದ್ದಾಯಿತು. ಕಳಿಸೋದಕ್ಕೆ ಒಂದು ದಾರಿನ ನಾವು ರೂಟಿನ ಹುಡುಕಬೇಕಷ್ಟೆ. ಅವು ಹೆಂಗೆ ಬಂದವು, ಅವುಗಳಿಗೆ ಬರೋದು ಹೆಂಗೆ ಬೇಕೋ ಬರ್ತಾರೆ, ನಾವು ಅದು ಎಲ್ಲಿಂದ ಬಂದಿದೆ ಅಂತ ಹುಡುಕೋದು. ಅಂದರೆ ನಿಯರೆಸ್ಟ್ ಪಾಯಿಂಟ್ ಇರಬೇಕು, ಹಳ್ಳಿಗಳು ಬರಬಾರ್ದು, ಹಳ್ಳಿ ಜನಕ್ಕೆ ಸಾಕಷ್ಟು ಜಾಗ್ರತೆ ವಹಿಸೋದಕ್ಕೆ ಹೇಳಬೇಕು. ಆ ನಂತರದಲ್ಲಿ ನಾವು ಡ್ರೈವ್ ಮಾಡಬೇಕು. ಡ್ರೈವ್ ಮಾಡೋದು ಅಂದರೆ ಏನು? ಡ್ರೈವ್ ಅಂತಂದರೆ ಅವಕ್ಕೆ ನೋಡಿ, ಯಾವುದೇ ಆನೆ ಅಥವಾ ಹೊಸ ಜಾಗಕ್ಕೆ ಬಂದಾಗ 1 or 2 months ಅಲ್ಲಿದ್ದರೆ ಅದು ನಮ್ಮದೇ ಅಂತ ತಿಳ್ಕೊಂಬಿಡ್ತವೆ. ಓಹೋ, ನಾವು ಈ ರೀತಿ ಹೋಗಿ ಅವಕ್ಕೆ ಅನ್ರೆಸ್ಟ್ ಮಾಡಿದರೆ, ಅನ್ರೆಸ್ಟ್ ಅಂದರೆ ಡಿಸ್ಟರ್ಬ್ ಮಾಡಿದಾಗ ಅವು ಏನಂತವೆ, ಸೊ ಇದು ನಮಗೆ ಸೇಫ್ ಪ್ಲೇಸ್ ಅಲ್ಲ, ವಿ ವಿಲ್ ಗೋ ಬ್ಯಾಕ್ ಅಂದಾಗ ಅವಕ್ಕೆ ನಾವು ಒಂದು ದಾರಿ ತೋರಿಸ್ಬೇಕಾಗತ್ತೆ. ಸೊ ಆಯಿತಾ. ಸೊ ಈ ಥರದ್ದೆಲ್ಲ ಆದಾಗ ಸೊ ನಾವು ಕನ್ಫರ್ಮ್ ಆಯ್ತು, ಈಗ ಸಾವಂತವಾಡಿ ಕಡೆಯಿಂದ ಬಂದಿದೆ. ಸೊ ನಾವಿನ್ನು ಕಳಿಸ್ಬೇಕಾದ್ರೆ ಒಂದು ದಾರಿನ. ಬಟ್ ಆನೆಗಳಿಗೆ ಅಂದರೆ ನನಗೆ ಗೊತ್ತಿರೋ ಹಾಗೆ ಅವ್ರದ್ದೇ ಆದಂಥ ಒಂದು ಪಥ ಇರುತ್ತೆ, ರೂಟ್ ಇರುತ್ತೆ, ಅದು ನೆನಪಿರುತ್ತೆ, ಎಷ್ಟೇ ವರ್ಷ ಆದರೂ ಕೂಡ ನೆನಪಿಟ್ಕೊಂಡಿರ್ತವೆ ಅಂತ. ಅದು ಹೇಗೆ ದಾರಿ ತಪ್ಪಿ ಬಂದಿರುತ್ತೆ, ಹೇಗೆ ಅಲ್ಲೇ ಮನೆ ಮಾಡಿರುವಂಥ ಚಾನ್ಸಸ್ ಇರುತ್ತೆ, ಕಾರಣಗಳೇನಿರುತ್ತೆ? ಈಗ ನೋಡಿ, ಕರೆಕ್ಟ್ ತಾವು ಹೇಳೋದು 200-300 ವರ್ಷಗಳಿಂದ ಆನೆ ಕಾರಿಡಾರ್ಸ್ ಇದ್ದಾವೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾರಿಡಾರ್ಸ್ ಇದ್ದಾವೆ. ಅಲ್ಲಿ ಅವು ಫ್ರೀಯಾಗಿ ಮೂವ್ ಆಗೋದಕ್ಕೆ ಅವಕ್ಕೆ ಸಾಕಷ್ಟು ಟೈಮ್ ಹಿಡಿಯುತ್ತೆ. ಅಲ್ಲಿಗೆ ಹೋಗಿ ಮತ್ತೆ ಅವರು ಮೊದಲಿದ್ದ ಜಾಗಕ್ಕೆ ತಲುಪೋದಕ್ಕೆ ಈಗೇನಾಗಿದೆ, ಆನೆ ಪಥಗಳೆಲ್ಲ ಬ್ರೇಕ್ ಡೌನ್ ಆಗಿದೆ, ಫ್ರ್ಯಾಗ್ಮೆಂಟ್ ಆಗಿದೆ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಆಗಿದೆ, ಅರ್ಬನೈಸೇಷನ್ ಆಗಿದೆ, ಸಾಕಷ್ಟು ರೋಡ್ಗಳು ಎನ್ಕ್ರೋಚ್ಮೆಂಟ್ ಆಗಿದೆ, ಅಗ್ರಿಕಲ್ಚರ್ ಬಂದಿದೆ, ಬ್ರಿಡ್ಜ್ ಆಗಿದೆ. ಏನಾಗಿದೆ ಅವು ಏನಾಗುತ್ತೆ. ಈಗ ನಾನು ಮೊನ್ನೆ ಹೇಳ್ತಾ ಇದ್ದೆ, ಈಗ ಈ ರೋಡಲ್ಲಿ ತಾವು ಹೋಗ್ತಾ ಇರ್ಬೇಕಾದ್ರೆ ಒಂದು ಶಾಮಿಯಾನ ಹಾಕಿದ್ದಾರೆ, ಒಂದು ಫಂಕ್ಷನ್ ನಡೀತಿದೆ ಅಂತ ಇಟ್ಕೊಳ್ಳಿ. ನಾವು ಅಲ್ಲಿ ಹೋಗೋಕ್ಕಾಗದೇ ಇದ್ದಾಗ ಪಕ್ಕಕ್ಕೆ ಹೋಗಿ ಈ ಶಾಮಿಯಾನ ಮುಂದಕ್ಕೆ ಬಂದು ಟಚ್ ಆದರೆ ಸ್ಟ್ರೈಟ್ ರೋಡ್ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲೋ ಹೋಗ್ಬಿಡ್ತೀರಿ ಅಲ್ವಾ. ಅದೇ ಕತೆ ಇದ್ರದ್ದಾಗಿದೆ ಅಂತ. ಅದೇ ಥರನೇ ಆಗೋದು ಯೂಶ್ವಲಿ. ಅವೇನಾಗ್ತವೆ, ಬರ್ತಾ ಇರ್ತವೆ, ಫ್ರ್ಯಾಗ್ಮೆಂಟೇಷನ್ ಆಗುತ್ತೆ, ಮುಂದೆ ಹೋಗೋಕ್ಕೆ ಅವಕಾಶ ಆಗಲ್ಲ.
ಸೊ ಅಡ್ಡದಿಡ್ಡಿ ಹೊರಟ್ಬಿಡ್ತವೆ. ಎಲ್ಲಿ ಅವಕ್ಕೆ ಸೇಫ್ ಅನಿಸುತ್ತೆ, ಎಲ್ಲಿ ಈಗ ಆನೆಗಳಿಗೆ ಆಗಲಿ ಮನುಷ್ಯನಿಗೆ ಆಗಲಿ ಏನು ಬೇಕು, ಫುಡ್ ಬೇಕು, ಶೆಲ್ಟ್ರ್ ಬೇಕು, ಪ್ರೊಟೆಕ್ಷನ್ ಬೇಕು, ಕರೆಕ್ಟ್ ಅಲ್ವಾ? ಇವು ಮೂರು ಸಿಗೋ ಕಡೆ ಆಲ್ಮೋಸ್ಟ್ ಇರ್ತವೆ. ಅವು ಇರ್ತವೆ, ಓಕೆ. ಬಟ್ ಅದು ಈ ಥರ ಅದು ಅದರದ್ದೇ ಅಲ್ಲದ ಜಾಗದಲ್ಲಿ ಈ ಥರದ ಕಾಡಿನ ಥರನೇ ಆಗಿದೆ ಅಂತ ಅನ್ನೋ ಜಾಗದಲ್ಲಿ ಅದು ಬಂತು ಅಂತಂದರೆ ಏನೆಲ್ಲ ರಿಸ್ಕ್ ಇರುತ್ತೆ ಆನೆಗೆ ಮತ್ತು ಅಲ್ಲಿರೋ ಸುತ್ತಮುತ್ತಲು? ಖಂಡಿತವಾಗಿ ಭಾಳಷ್ಟು ರಿಸ್ಕ್ ಇರುತ್ತೆ. ಯಾಕೆ ಗೊತ್ತಾ, ಅಲ್ಲಿ ಒಂದು ಆನೆ ಬಂದ ಕೂಡಲೇ ಅವ್ರ ಸ್ವಭಾವ ಏನು ಅಂದರೆ ರಾತ್ರಿ ಸಂಚಾರ. ರಾತ್ರಿ ಹೊತ್ತಿನಲ್ಲಿ ಈ ರೈತರು ಸಾಮಾನ್ಯವಾಗಿ ನೀರು ಬಿಡೋದಕ್ಕೋ ಅಥವಾ ಇನ್ನೇನಕ್ಕೋ ಹೋಗ್ತಾರೆ ಬೆಳೆ ರಕ್ಷಣೆಗೋಸ್ಕರ. ಅವಾಗೇನಾಗುತ್ತೆ, ಎದುರ ಬದ್ರ ಆದಾಗ ಅಟ್ಯಾಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನೂ ಕೆಲವು ಕಡೆ ಆಗಿಬಿಟ್ರೆ ಈ ಎಲೆಕ್ಟ್ರಿಕ್ಯೂಷನ್ ತಾವೆಲ್ಲ ಕೇಳಿದೆ. ಹೌದೌದು, ಆನೆಗೆ ರಿಸ್ಕ್ ಜಾಸ್ತಿ. ಆನೆಗೆ ರಿಸ್ಕ್ ಜಾಸ್ತಿ. ಅದ್ರ ಬದಲು ಈಗೇನು ಅಲ್ಲಿ ಸರ್ಕಾರ ತಗೊಂಡಿದೆ ಕ್ರಮ, ಐ ಅಪ್ರಿಷಿಯೇಟ್, ಅದು ಕರೆಕ್ಟು. ಎಲ್ಲಿ ಬಂತು ಅಲ್ಲಿಗೆ ಸೇಫ್ ಆಗಿ ಕಳಿಸೋವಂಥದ್ದು. ನಾನು ಒಂದೇ ಹೇಳಿದೆ, ಸಾಫ್ಟ್ ಡ್ರೈವ್ ಅಂತ. ಸಾಫ್ಟ್ ಡ್ರೈವ್ ಅಂದರೆ ನೀವು ಅವಕ್ಕೆ ಏನೂ ಇಂಜುರೀಸ್ ಮಾಡಿದೆ, ಏನೇ ಅವಕ್ಕೆ ತೊಂದರೆ ಕೊಡದೆ ನೀವು ಇಲ್ಲಿಂದ ಬಂದ ದಾರಿಗೆ ಕಳಿಸುವಂಥದ್ದು. ಓಕೆ, ಆಯಿತಾ? ಸರಿ. ಆಮೇಲೆ ಕ್ಯಾಪ್ಚರ್ ಮಾಡೋವಂಥದ್ದು ಒಂದಿದ್ದರೆ ಸಿಂಗಲ್ ಇದ್ದು ಅದು ತುಂಬ ಅನಾಹುತಕಾರಿ ಮತ್ತೆಲ್ಲ ಪ್ರಾಬ್ಲಮ್ ಮಾಡಿದೆ ಅಂದರೆ ಸರಿ. ಓಕೆ, ಈ ಗುಂಪನ್ನು ಟ್ರ್ಯಾಂಕ್ಯುಲೈಸ್ ಮಾಡೋದು ಅಷ್ಟು ಸುಲಭದ ಕೆಲಸ, ಸುಲಭನೂ ಅಲ್ಲ, ಮತ್ತು ಅಷ್ಟು ಒಳ್ಳೆಯ ಸಲಹೆನೂ ಅಲ್ಲ, ಒಳ್ಳೆಯ ಐಡಿಯಾನೂ ಅಲ್ಲ. ಓಕೆ, ಡ್ರೈವಿಂಗ್ ಆಗುತ್ತೆ. ಓಕೆ. ಆದರೆ ಗೋವಾಕ್ಕೆ ಹೋಗಿದ್ದಾರೆ, ಆನೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಿದೆ, ಎಷ್ಟು ಆನೆಗಳು ಅಂತ ಗೊತ್ತಾಗಿದೆ. ಅದನ್ನು ಸಾಫ್ಟ್ ಡ್ರೈವ್ ಅಂದರೆ ಅದಕ್ಕೆ ನಿಧಾನಕ್ಕೆ ಅದನ್ನು ಅದಿರೋ ಜಾಗದಿಂದ ಡಿಸ್ಟರ್ಬ್ ಮಾಡಿ ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಅದನ್ನು ಕಳಿಸೋ ಕೆಲಸ ಬಾಕಿ ಇದೆ. ಆದರೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಫಾರೆಸ್ಟ್ ಡೈರೀಸ್ ಮುಂದುವರಿಯುತ್ತೆ ಮುಂದಿನ ಸಂಚಿಕೆ.